ಹಾಯ್ ಎಲ್ಲರಿಗೂ ಫ್ಯೂಚರ್ ಲೀಡರ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಕ್ಲಾಸಲ್ಲಿ ಬಂದ್ಬಿಟ್ಟು ಏಜ್ ಕ್ಲಾಸ್ ಮೇಲೆ ಏನು ಡಿಸ್ಕಷನ್ ಮಾಡತ್ತಿದ್ವಲ್ಲ, ಇನ್ ನೆಕ್ಸ್ಟ್ ಪಾರ್ಟ್ದು ಏಜ್ದು ಏನೇನು ಕ್ವಶನ್ಸ್ ಬರ್ತಾವಲ್ಲ, ಸೊ ಅವನನ್ನ ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ಅಂದ್ರೆ ಡಿಸ್ಕಷನ್ ಮಾಡೋಣ ಅಂತ. ಸೊ ಅದಕ್ಕಿಂತ ಮುಂಚಿತವಾಗಿ ಏನು ಹೇಳ್ಬೇಕಂದ್ರೆ, ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಅದೇ ಥರ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಯಾಕಂದ್ರೆ ಪ್ರತಿಯೊಂದೊಂದು ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಓಕೆ, ಸೊ ಹಾಗಿದ್ರೆ ನೋಡ್ರಿ, ಇವತ್ತಿನ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ರಿ. ಸೊ ಇದು ಏಜ್ ಚಾಪ್ಟರ್ದಾಗ ಸೆಕೆಂಡ್ ಪಾರ್ಟ್, ಏಜ್ ಚಾಪ್ಟರ್ ಅಲ್ಲಿ ಸೆಕೆಂಡ್ ಪಾರ್ಟ್. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಕ್ವಶನ್ ಬಂದ್ಬಿಟ್ಟು ರೇಷಿಯೋ ಆಫ್ ಏಜ್ ಆಫ್ ಎಲ್ ಅಂಡ್ ಎಂ ಅಂತ ಕೇಳಿದಾರೆ. ರೇಷಿಯೋ ಆಫ್ ದಿ ಏಜ್ ಆಫ್ ಎಲ್ ಅಂಡ್ ಎಂ ಈಸ್ 1:6 ಅಂತ ಕೊಟ್ಟಾರ. ನೋಡ್ರಿ, ಎಲ್ಲ ಮತ್ತೆ ಎಮ್ದು ರೇಷಿಯೋ ಎಷ್ಟು ಕೊಟ್ಟಾರ ಅಂದ್ರೆ 1:6 ಅಂತ ಕೊಟ್ಟಾರ. ಆಫ್ಟರ್ 4 years ದ ಸಮ್ ಆಫ್ ದೇರ್ ಏಜ್ ವಿಲ್ ಬಿ 50 years ಅಂತ ಕೊಟ್ಟಾರ. ಎಟ್ರಿ, ಆಫ್ಟರ್ ಯಾವಾಗ ಅಂದ್ರೆ 4 years ಆದ ನಂತರ ಅವ್ರದ್ದು ಏಜ್ ಎಷ್ಟಿದೆ ಅಂದ್ರೆ 50 years ಇದೆ ಅಂತ. ಎಷ್ಟ್ರಿ, 50 ವರ್ಷಗಳು. ಹಾಗಿದ್ರ ಏಜ್ ಆಫ್ ದಿ ಎಂ ಅಂತ ಕೇಳಿದ. ಓನ್ಲಿ ಜಸ್ಟ್ ಈಗ ಏಜ್ ಆಫ್ ದಿ ಎಂ ಅಂತ ಡೈರೆಕ್ಟ್ ಆಗಿ ಕೇಳಿದ್ರ ನಾವು ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕಂದ್ರ ಪ್ರೆಸೆಂಟ್ ಏಜ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಏನ್ರಿ, ಪ್ರೆಸೆಂಟ್ ಏಜ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತ. ಓಕೆ, ಸೊ ಹಾಗಿದ್ದಾಗ ನೋಡ್ರಿ, ಇಲ್ಲಿ ದ ರೇಷಿಯೋ ಆಫ್ ಏಜ್ ಆಫ್ ಎಲ್ ಅಂಡ್ ಎಂ ಅಂತ ಕೇಳಿದ. ದ ರೇಷಿಯೋ ಆಫ್ ಏಜ್ ಆಫ್ ಎಲ್ ಅಂಡ್ ಎಂ ಎಷ್ಟು ಕೊಟ್ಟಾರ್ರಿ? 1:6 ಅಂತ ಕೊಟ್ಟಾರ. 1:6 ಅಂತ. ಆಫ್ಟರ್ 4 years ಅಂದ್ರೆ ಎಲ್ಲಿಂದ ಇಲ್ರಿ, ಇಲ್ಲಿಂದ 4 ವರ್ಷಗಳು. ಓಕೆ, ಇಲ್ಲಿ ಏಜ್ ಎಷ್ಟಿತ್ತು ಗೊತ್ತಿಲ್ಲ, ಬಟ್ ರೇಷಿಯೋದಾಗ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ರಿ, ಆಫ್ಟರ್ 4 years ದ ಸಮ್ ಆಫ್ ಏಜ್ ವಿಲ್ ಬಿ ಎಷ್ಟೈತೆ ಅಂದ್ರ 50 ವರ್ಷ. ಎಲ್ ಮತ್ತ ಎಮ್ದ ಸಮ್ ಕೂಡ್ರನ್ನ ಎಷ್ಟಾಗತ್ತಂದ್ರ 50 ವರ್ಷ ಆಗುತ್ತ. ಎಲ್ ಮತ್ತು ಆಫ್ಟರ್ 4 years ಅಂದ್ರೆ 4 ವರ್ಷಗಳ ಆದ ನಂತರ ಏನಾಗತ್ತಂದ್ರ ಎಲ್ ಮತ್ತು ಎಂ ಅವರ ವಯಸ್ಸಿನ ಮೊತ್ತ ಎಷ್ಟಿರುತ್ತಂದ್ರ 50 ಇರುತ್ತೆ. ಸೊ ಹಾಗಿದ್ರ ಪ್ರೆಸೆಂಟ್ ಏಜ್ ಆಫ್ ಎಂ ಅಂತ ಕೇಳಿದಾರೆ. ಹಾಗಿದ್ರ ಎಂ ನ ಈಗಿನ ವಯಸ್ಸು ಎಷ್ಟು ಅಂತ ಕೇಳಿದ್ರು. ಸೊ ನಾವು ಇಲ್ಲಿ ಯಾವತ್ತು ಏನಂದ್ರಿ, ಏಜ್ ಅನ್ನ ನಾವು ಏನ್ ಮಾಡ್ಕೋಬಹುದು, ಹೆಚ್ಚ ಕಡಿಮೆದಾಗ ಮಾಡ್ಬೋದು, ಬಟ್ ರೇಷಿಯೋನ ನಾವು ಫೈಂಡ್ ಔಟ್ ಮಾಡಕ್ ಬರಲ್ಲ. ಸೊ ಡೈರೆಕ್ಟ್ ಆಗಿ ನಾವ್ ಏನ್ ಮಾಡ್ಬೇಕ್ರಿ, ಈಗ ಏಜ್ ಒಳಗೆ ಏನ್ ಮಾಡ್ಬೇಕಂದ್ರ ಹೆಚ್ಚ ಕಡಿಮೆ ಆಗಿದ್ರೆ ಒಂದು ಫಾರ್ ಎಕ್ಸಾಂಪಲ್ ಈಗ 4 ವರ್ಷ ಹಿಂದಂದ್ರ ಈ ಪ್ರೆಸೆಂಟ್ 50 ವರ್ಷದವು, 4 ವರ್ಷ ಹಿಂದಂದ್ರೆ ಎಷ್ಟಾಗುತ್ತೆ, 46 ವರ್ಷ. ಸೊ ಈ ತರ ಏನ್ ಮಾಡ್ಬೇಕಂದ್ರೆ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗತ್ತ. ಸೊ ಇಲ್ಲಿ ನೋಡ್ರಿ, ದ ಸಮ್ ಆಫ್ ಎಲ್ ಅಂಡ್ ಎಂ. ಈಗ ನೋಡ್ರಿ, ಸಮ್ ಅಂದ್ರೆ 6+7 ಮಾಡಿದ್ರೆ ಎಷ್ಟಾಗತ್ತ, 7 ಆಗತ್ತ. ಸೊ ಈ 7 ಭಾಗ ಅಂದ್ರೆ ಎಷ್ಟು ಅಂತ ನಾವು ತಿಳ್ಕೊಬೇಕಾರ, ಈ ಟೋಟಲ್ ನೋಡ್ರಿ 4 ವರ್ಷ ಆದ ನಂತರ 50 ಭಾಗ ಇದೆಯಲ್ಲ. ಸೊ ಈಗ 50ರಾಗ ನಾ ಏನ್ ಮಾಡ್ಬೇಕು, ಈಗ 4 ವರ್ಷ ಹಿಂದೆ ಹೋಗ್ಬೇಕು. ಹಾಗಿದ್ರ ಇಲ್ಲಿ ನೋಡ್ರಿ, ಒಬ್ಬರದ ಮೈನಸ್ ಮಾಡಿ ಅಂದ್ರೆ 4 ವರ್ಷ ಡೈರೆಕ್ಟ್ ಆಗಿ ಮೈನಸ್ ಮಾಡ್ಬೋದು. ಬಟ್ ಇಲ್ಲಿ ಎಷ್ಟು ಜನ ಅದಾರ್ರಿ, 2 ಜನ ಇದೆ, ಎಲ್ ಮತ್ತು ಎಂ. 2 ಮಂದಿಯನ್ನು ಕೂಡಿಸ್ಬೇಕು, ಎಷ್ಟು ಬರುತ್ತೆ, 8 ವರ್ಷಗಳು ಬರುತ್ತೆ. ಎಷ್ಟ್ರಿ, 8 ವರ್ಷ ಅಂತ ಬರುತ್ತೆ. ಸೊ ಕರೆಕ್ಟಾ, 8 ವರ್ಷ ಅಂತ ಬಂದಾಗ ಸೊ ನಾ ಏನ್ ಮಾಡ್ಬೇಕ್ರಿ, ಕೊಟ್ಟಂತ ಇಕ್ವೇಶನ್ ಈಗ 50ರೊಳಗ 8 ವರ್ಷನ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. 50ರಾಗ 8ಅನ್ನ ಮೈನಸ್ ಮಾಡ್ರ ಆನ್ಸರ್ ಎಷ್ಟು ಬರುತ್ತೆ, 42 ಬರುತ್ತೆ. ಸೊ ಈ 42 ಅನ್ನೋದೇನ್ರಿ, ಈಗ ಪ್ರೆಸೆಂಟ್ ವರ್ಷದ 6+1 ಮಾಡಿದ್ರೆ ಏನ್ 7 ಆಗತ್ತಲ್ರಿ. ಪ್ರೆಸೆಂಟ್ ಅವ್ರದ್ದು ಏನಾಗತ್ತಂದ್ರ ಇಯರ್ ಏಜ್ ಆಗುತ್ತೆ. ಇದು ಎಲ್ ಮತ್ತು ಎಂ ಇಬ್ರದು ಜನದ ಕೂಡಿ ಏನಾಗತ್ತಂದ್ರೆ 42 ವರ್ಷ ಆಗತ್ತ. ಸೊ ಈಗ ನೆಕ್ಸ್ಟ್ ನೋಡ್ರಿ, ಹಾಗಿದ್ರೆ 7 ಎಷ್ಟಲೇ 42. ನಮ್ ಪ್ರೆಸೆಂಟ್ ಯಾರ್ದು ಬೇಕೈತಿ, ಈಗ ಎಮ್ದು ಬೇಕೈತಿ. ಕರೆಕ್ಟ್ ಅಲ್ವಾ, ಎಮ್ದು ಪ್ರೆಸೆಂಟ್ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಾರ. ಹಾಗಿದ್ರೆ 7 ಎಷ್ಟಲೇ 42, 7 6 42, 7 ವರ್ಷ ಆಗತ್ತೆ. ಸೊ ಈ 42 ಅನ್ನೋದು ಏನೈತ್ರಿ, 2 ಮಂದಿ ಸಮ್ ಮಾಡಿದಾಗ 42 ವರ್ಷ ಆಗತ್ತೆ. ಕರೆಕ್ಟಾ. ಸೊ ಹಾಗಿದ್ರೆ ಈಗ ನೋಡ್ರಿ, ಹಾಗಿದ್ರೆ 1 ಭಾಗ ಅಂದ್ರೆ ಎಷ್ಟು, ಈಗ 1 ಭಾಗ ಅಂದ್ರೆ ಎಷ್ಟು, 6 ಭಾಗ ಅಂದ್ರೆ ಎಷ್ಟು ಅಂತ ಫೈಂಡ್ ಔಟ್ ಮಾಡೋದು. 1 6 ಎಷ್ಟು, 6 ವರ್ಷಗಳು. 6 6 ಎಷ್ಟು, 36. 6 6 ಎಷ್ಟ್ರಿ, 36 ವರ್ಷಗಳು. ಸೊ ಇದು 36 ಅನ್ನೋದು ವರ್ಷ ಅನ್ನೋದು ಏನೈತ್ರಿ, ಪ್ರೆಸೆಂಟ್ ಏಜ್ ಇದೆ. ಸೊ ನಮಗೆ ಏನ್ ಕೇಳಿದಾರ, ಎಮ್ದು ಪ್ರಸ್ತುತ ವಯಸ್ಸು ಕೇಳಿದಾರ. ಹಾಗಿದ್ರೆ ಎಮ್ದ 36 ಅನ್ನೋದ, ಇಲ್ಲಿ ನೋಡ್ರಿ 36 ಅನ್ನೋದು ಪ್ರೆಸೆಂಟ್ ಏಜ್ ಇದೆ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಎ ಇಸ್ ದ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ ಎ ಏನಾಗುತ್ತೆ, ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್. ಓಕೆ, ನೆಕ್ಸ್ಟ್ ಒನ್. ರೇಷಿಯೋ ಆಫ್ ಏಜ್ ಆಫ್ ದಿ ಶಂಕರ್ ಅಂಡ್ ಗುರು ಎಷ್ಟಂದ್ರೆ 3:7 ಅಂತ ಇದೆ. ಆಫ್ಟರ್ 10 years ಸಮ್ ಆಫ್ ದೇರ್ ಏಜ್ ವಿಲ್ ಬಿ ಎಷ್ಟು ಅಂತ 70 years ಅಂತ ಕೊಟ್ಟಾರ. ದೆನ್ ವಾಟ್ ವಿಲ್ ಬಿ ದಿ ಏಜ್ ಆಫ್ ದಿ ಗುರು ಆಫ್ಟರ್ 10 years ಅಂತ ಕೇಳಿದಾರೆ. ಆಫ್ಟರ್ 10 years ಅಂತ. ದ ರೇಷಿಯೋ ಆಫ್ ದಿ ಶಂಕರ್ ಅಂಡ್ ಗುರು ಸ್ಟಾರ್ಟಿಂಗ್ ಏನ್ ಕೊಟ್ಟಾರ, ದ ರೇಷಿಯೋ ಆಫ್ ದಿ ಶಂಕರ್ ಅಂಡ್ ಗುರು ಎಷ್ಟು ಕೊಟ್ಟಾರ ಅಂದ್ರೆ 3:7 ಅಂತ ಕೊಟ್ಟಾರ. 3:7 ಅಂತ ಹೇಳಿ 10 years ನೋಡ್ರಿ, ಆಫ್ಟರ್ 10 years ಅಂತಾರ. ಇಲ್ಲಿಂದ ಆಫ್ಟರ್ 10 years, ಆಫ್ಟರ್ 10 years ದ ಸಮ್ ಆಫ್ ದೇರ್ ಏಜ್ ವಿಲ್ ಬಿ ಎಷ್ಟಿದೆ, 17 ಅಂತ ಇದೆ. ಹಾಗಿದ್ರೆ ಇವೆರಡು ಮಂದಿ ಸಮ್ ಎಷ್ಟಿದೆ, 17 ಅಂತ ಇದೆ. ದೆನ್ ವಾಟ್ ವಿಲ್ ಬಿ ದಿ ಏಜ್ ಆಫ್ ದಿ ಗುರು ಆಫ್ಟರ್ 10 years ಅಂತಂದಾರ. ಆಫ್ಟರ್ 10 years ಹಾಗಿದ್ರೆ
ಗುರುಂದ ಇಲ್ಲಿ ಆಫ್ಟರ್ 10 ಇಯರ್ಸ್ ಗುರುಂದ್ ಏಜ್ ಎಷ್ಟು ಬರ್ತೈತಿ ಇದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು ಈಗ. ಸೊ ನೋಡ್ರಿ ಇಲ್ಲಿ ಸ್ಟಾರ್ಟಿಂಗ್ ಏಜ್ ಎಷ್ಟು ಕೊಟ್ಟಾರ ಈಗ 17 ಅಂತ ಕೊಟ್ಟಾರ. ಸೊ ಇಲ್ಲಿ ಎರಡು ತರ ನಡುವೆ ಡಿಫ್ರೆನ್ಸ್ ಎಷ್ಟಿದೆ 10 ಇದೆ. ಹಾಗಿದ್ರೆ ನಾ ಎರಡು ಮಂದಿದ 10 ಅಂತ ತಗೋಬೇಕು. 10 ತಗೊಂಡ್ರೆ ಎಷ್ಟಾಗುತ್ತೆ ಟೋಟಲ್ ಆಗಿ 20 ಇಯರ್ಸ್ ಆಗುತ್ತೆ. 20 ಇಯರ್ಸ್ ನ ಏನ್ ಮಾಡ್ಬೇಕು, ಕೊಟ್ಟಂತ 17 ಇಯರ್ ಒಳಗ 20 ಇಯರ್ಸ್ ಅನ್ನ ಮೈನಸ್ ಮಾಡ್ಬೇಕು. ಈಗ ಮಾಡಿದ್ರೆ ಎಷ್ಟು ಬರುತ್ತೆ 50 ಇಯರ್ಸ್ ಅಂತ ಬರುತ್ತೆ. ಸೊ ಹಾಗಿದ್ದಾಗ ಇಲ್ಲಿ 7 ಮತ್ತು ಈ 3 ಕೂಡಿಸಿದ್ರೆ ಎಷ್ಟು ಬರುತ್ತೆ 10 ಅಂತ ಬರುತ್ತೆ, 10 ವರ್ಷ. ಸೊ ಈ 10 ವರ್ಷ ಅಂದ್ರೆ ಏನಂದ್ರಿ 50 ಇಯರ್. ಈ 10 ವರ್ಷ ಏನ್ರಿ 50 ವಯಸ್ಸು ಇರುತ್ತೆ. ಸೊ ಹಾಗಿದ್ರೆ 10 ಎಷ್ಟ್ಲೇರಿ 10 5 50. ಸೊ ನಮಗೆ ಯಾರ್ದು ಕೇಳಿದಾರೆ ಗುರುನ್ ಕೇಳಿದಾರೆ. ಹಾಗಿದ್ರೆ ಇಲ್ಲಿ ಗುರುಂದ್ ಎಷ್ಟು ಬಾಗಿದೆ ಟೋಟಲ್ ಆಗಿ 7 ಬಾಗಿದೆ. ಹಾಗಿದ್ರೆ 7 ಇಂಟು 5 ಮಾಡಿದ್ರೆ ಎಷ್ಟು ಬರುತ್ತೆ 7 5 35 ಬರುತ್ತೆ. ಸೊ ಈ 35 ಅನ್ನೋದೇನ್ರಿ ಪ್ರೆಸೆಂಟ್ ಏಜ್ ಇದೆ. ಬಟ್ ನಮಗೆ ಏನ್ ಕೇಳಿದಾರ ಆಫ್ಟರ್ 10 ಇಯರ್ಸ್ ಅಂತ ಕೇಳಿದಾರೆ. ಸೊ 10 ಇಯರ್ಸ್ ಆದ ನಂತರ ವಾಟ್ ವಿಲ್ ಬಿ ದಿ ಏಜ್ ಆಫ್ ದಿ ಗುರು ಆಫ್ಟರ್ 10 ಇಯರ್ಸ್ ಅಂತ ಕೇಳಿದಾರೆ. ಹಾಗಿದ್ರೆ ಈ 35ಕ್ಕೆ ಏನ್ ಮಾಡ್ಬೇಕಂದ್ರೆ ಪ್ಲಸ್ 10 ವರ್ಷನ ಮಾಡ್ಬೇಕಾಗತ್ತೆ. ಸೊ 35 ಪ್ಲಸ್ 10 ಮಾಡಿದ್ರೆ 45 ವರ್ಷಗಳಾಗತ್ತೆ. ಸೊ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆಗುತ್ತೆ. ಸೊ ನಾವು ಡೈರೆಕ್ಟ್ ಆಗಿ 35ಕ್ಕೆ ಟಿಕ್ ಮಾಡಿದ್ರೆ ಆನ್ಸರ್ ಏನಾಗುತ್ತೆ ತಪ್ಪಾಗಿಬಿಡುತ್ತೆ, ರಾಂಗ್ ಆಗಿದೆ. ಸೊ ನಾವು ಡೈರೆಕ್ಟ್ ಆಗಿ ಸೊ ಕ್ವಶನ್ದಾಗ ಆಫ್ಟರ್ 10 ಇಯರ್ಸ್ ಅಂತ ಕೊಟ್ಟಾರ, ಇದಕ್ಕೆ ಏನ್ ಮಾಡ್ಬೇಕ್ರಿ 10 ಅನ್ನ ಆಡ್ ಮಾಡ್ಬೇಕು. ಸೊ ಕರೆಕ್ಟ್ ಆನ್ಸರ್ ಎಷ್ಟಂದ್ರೆ 45. ಓಕೆ ನೆಕ್ಸ್ಟ್ ಕ್ವಶನ್ ರೀ. ಸೊ ನೋಡ್ರಿ 4 ಇಯರ್ಸ್ ಆಗೋ ಅನಿಲ್ ಅಂಡ್ ಅಮನ್ ಏಜ್ ರೇಷಿಯೋ ವಾಸ್ ಎಷ್ಟಿತ್ರಿ 4:3 ಅಂತ ಇದೆ. ಇಫ್ ಅಮನ್ ಇಸ್ ಪ್ರೆಸೆಂಟ್ ಏಜ್ ಎಷ್ಟಿದೆ 16 ಅಂತ ಇದೆ. ಸೊ ದೆನ್ ವಾಟ್ ವಿಲ್ ಬಿ ದಿ ಏಜ್ ಆಫ್ ದಿ ಅನಿಲ್ ಆಫ್ಟರ್ 5 ಇಯರ್ಸ್ ಅಂತ. ಅನಿಲ್ ಆಫ್ಟರ್ 5 ಇಯರ್ಸ್ ಅನಿಲ್ ಏಜ್ ಎಷ್ಟು ಅಂತ ಕೇಳಿದ್ರು. ಸೊ ನೋಡ್ರಿ ಇಲ್ಲಿ ಸ್ಟಾರ್ಟಿಂಗ್ 4 ಇಯರ್ಸ್ ಆಗೋ ಅಂದ್ರೆ ಈಗ ಪ್ರೆಸೆಂಟ್ ಏಜ್ ಇಲ್ಲಿದೆ. 4 ಇಯರ್ಸ್ ಆಗೋ ಅಂದ್ರೆ ಏನಾಗಬೇಕು, ನಾನು ಹಿಂದೆ ಹೋಗ್ಬೇಕು 4 ವರ್ಷ. ಸೊ 4 ಇಯರ್ಸ್ ಆಗೋ ಅನಿಲ್ ಮತ್ತು ಅಮ್ಮಂದು ಏಜ್ ಎಷ್ಟಿದೆ ANIL ಅನಿಲ್ AMAN ಅಮನ್. ಇದು ಇವ್ರ ಎರಡು ಮಂದಿದ ರೇಷಿಯೋ ಕೊಟ್ಟಾರ. 4 ಇಯರ್ಸ್ ಆಗೋ ಎಷ್ಟಿದೆ 4:3 ಅಂತ ಇದೆ, 4:3. ಅಮನ್ಸ್ ಪ್ರೆಸೆಂಟ್ ಏಜ್ ಎಷ್ಟಿದೆ ಅಂದ್ರ ಅಮನ್ಸ್ ಒಂದು ಪ್ರೆಸೆಂಟ್ ವರ್ಷ ಎಷ್ಟಿದೆ 16 ವರ್ಷಗಳದು. ಪ್ರೆಸೆಂಟ್ 16 ವರ್ಷ ಅಮ್ಮಂದು. ಸೊ ಹಾಗಿದ್ರೆ ದೆನ್ ವಾಟ್ ವಿಲ್ ಬಿ ದಿ ಏಜ್ ಆಫ್ ದಿ ಅನಿಲ್ ಆಫ್ಟರ್ 5 ಇಯರ್ಸ್ ಅಂತ ಕೇಳ. ಸೊ ಆಫ್ಟರ್ 5 ಇಯರ್ಸ್ ಅಂದ್ರೆ ಮತ್ತೆ ಕೆಳಗಡೆ ಬರ್ಬೇಕು. ಹಾಗಿದ್ರೆ ಅನಿಲ್ದು ಇಲ್ಲಿ ಎಷ್ಟು ಬರ್ತೈತಿ ಫೈಂಡ್ ಔಟ್ ಮಾಡ್ಬೇಕು, ಇದನ್ನ ಕಂಡುಹಿಡಿಬೇಕು ಈಗ. ಸೊ ಪ್ರೆಸೆಂಟ್ದಾಗ 16 ಅಂತ ಕೊಟ್ಟಾರಲ್ಲ ಈಗ. ಸೊ ಈಗ ನೋಡ್ರಿ ನಾ ರೇಷಿಯೋ ಅನ್ನ ಡೈರೆಕ್ಟ್ ಆಗಿ ನಾ ಏಜ್ ದಾಗ ಕನ್ವರ್ಟ್ ಮಾಡ್ಕೋಕ್ ಬರಲ್ಲ. ಸೊ ಇದನ್ನ ಏನ್ ಮಾಡ್ಬೇಕು ಈಗ 4 ವರ್ಷ ಕಡಿಮೆ ಅಂದ್ರೆ 16ದಾಗ 4 ಮೈನಸ್ ಮಾಡಿಬಿಡ್ರಿ. 16ದಾಗ 4 ಮೈನಸ್ ಮಾಡ್ರೆ ಎಷ್ಟು ಬರುತ್ತೆ 12 ವರ್ಷಗಳು. ಸೊ ಈ 3 ಭಾಗ ಅಂದ್ರೆ ಏನಿರುತ್ತೆ ಅಂದ್ರೆ 12ಕ್ಕೆ ಸಮ ಇರುತ್ತೆ. ಎಷ್ಟ್ಲೇರಿದು 3 4 12 ಆಗುತ್ತೆ. ಸೊ ಅದೇ ತರ ಈಗ 4 ಎಷ್ಟ್ಲೇರಿ 4 4 ಎಷ್ಟು ವರ್ಷ ಆಗುತ್ತೆ, ಇದು 16 ವರ್ಷಗಳಾಗುತ್ತೆ. ಸೊ ಈ 16 ಅನ್ನೋದು ಏನೈತ್ರಿ 4 ವರ್ಷಗಳ ಹಿಂದೆ ಇದೆ. ಸೊ ಹಾಗಿದ್ರೆ ಪ್ರೆಸೆಂಟ್ ಬೇಕಾದ್ರೆ ಏನ್ ಮಾಡ್ಬೇಕು, ಈ 16ಕ್ಕೆ 4 ಕೂಡಿಸ್ಬೇಕು. 16 ಪ್ಲಸ್ 4 ಮಾಡಿದ್ರೆ 20 ವರ್ಷಗಳಾಗುತ್ತೆ. ಎಷ್ಟು ವರ್ಷ ಆಗುತ್ತೆ 20 ವರ್ಷ ಆಗುತ್ತೆ. ಸೊ ಇದು 20 16 ಯಾವಾಗಿಂದ ಐತ್ರಿ, ಇದು ಪ್ರೆಸೆಂಟ್ ಏಜ್ ಆಯ್ತು. ಬಟ್ ನಮಗೆ ಏನ್ ಕ್ವಶನ್ ಕೇಳ್ಯಾರ ಆಫ್ಟರ್ 5 ಇಯರ್ಸ್ ಅಂತ ಕೇಳ. ಹಾಗಿದ್ರೆ 20 ಪ್ಲಸ್ 5 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ 25 ವರ್ಷಗಳಾಗತ್ತೆ. ಸೊ ಇದು ಯಾರ್ದು ಏಜ್ ಅಂದ್ರೆ 25 ವರ್ಷ ಅನಿಲ್ ಏಜ್. ಇದು ಅನಿಲ್ 25 ವರ್ಷ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದಂದ್ರೆ ಆಪ್ಷನ್ ನಂಬರ್ ಡಿ. ಫಾರ್ ಎಕ್ಸಾಂಪಲ್ ಈಗ ಇವನ್ ಏಜ್ ಕೇಳಿರ್ತೀರಿ ಅಮ್ಮಂದಕ್ಕೆ ಇದಾರ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಎಷ್ಟೈತ್ರಿ ಒಂದು 12 ವರ್ಷ ಬಂದೈತಿ. ಈ 12ಕ್ಕೆ ಏನ್ ಮಾಡ್ಬೇಕು ಆಫ್ಟರ್ 4 ಇಯರ್ಸ್ ಅಂದ್ರೆ ಪ್ಲಸ್ 4 ಮಾಡ್ಬೇಕು, 16 ವರ್ಷ ಆಗುತ್ತೆ. ಸೊ ಈಗ ಆಲ್ರೆಡಿ ಇಲ್ಲಿ 16 ವರ್ಷ ಇದೆ. ಆಫ್ಟರ್ 5 ಇಯರ್ಸ್ ಅಂತ ಕೇಳಿದ್ರೆ ಅಂದ್ರೆ 16 ಪ್ಲಸ್ 5 ಮಾಡ್ಬೇಕು. 16 ಪ್ಲಸ್ 5 ಮಾಡಿದ್ರೆ 21 ವರ್ಷ ಆಗುತ್ತೆ. ಸೊ ಇದು 21 ವರ್ಷ ಅನ್ನೋದು ಏನೇನು ಯಾರ್ದು ಏಜ್ ಇದು ಆಫ್ಟರ್ 5 ಇಯರ್ಸ್ ಅಮ್ಮಂದು. ಸೊ 25 ವರ್ಷ ಅನ್ನೋದೇನ್ರಿ ಅನಿಲ್ ಏಜ್ ಇದು. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವ್ದ್ರಿ ಇನ್ನೊಂದು ಆಪ್ಷನ್ ನಂಬರ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ ನೆಕ್ಸ್ಟ್ ಒನ್. ಸೊ ನೋಡ್ರಿ ಇದೇ ಏನ್ ಸೇಮ್ ಬಿಡಿಸೋದಲ್ಲ ಅದೇ ಟೈಪ್ ಇದೆ. ಓಕೆ ನೋಡ್ರಿ ಕೃತಿ ಆಫ್ಟರ್ 5 ಇಯರ್ಸ್ ಅಂತ ಸೇಮ್ ಕ್ವಶನ್ ಇದೆ. ಸೊ ಇದನ್ನ ಏನ್ ಮಾಡ್ರಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡ್ರಿ. ಇದರ ಆನ್ಸರ್ ಅನ್ನ ಕಮೆಂಟ್ ಅನ್ನ ಮಾಡ್ಬೇಕು ನೀವು, ಇದರ ಆನ್ಸರ್ ಏನ್ ಬರುತ್ತಂತ. ಓಕೆ ಸೇಮ್ ಆಸ್ ಇಟ್ ಈಸ್ ಥರ್ಡ್ ಕ್ವಶನ್ ಏನಿದೆಯಲ್ಲ ಅದೇ ಟೈಪ್ ಇದೆ, ಥರ್ಡ್ ಕ್ವಶನ್ ಟೈಪ್. ಓಕೆ ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ ನೋಡ್ರಿ 10 ಇಯರ್ಸ್ ಆಗೋ ಎ ಅಂಡ್ ಬಿ ಏಜ್ ರೇಷಿಯೋ ವಾಸ್ ಎಷ್ಟಿದೆ 8:9 ಅಂತ ಇದೆ. 10 ಇಯರ್ಸ್ ಆಗೋ ಅಂದ್ರೆ ಮತ್ತೇನಾಗಬೇಕು ನಾನು ಪ್ರೆಸೆಂಟ್ ಏಜ್ ಕಿಂತ 10 ವರ್ಷಗಳ ಹಿಂದೆ ಹೋಗ್ಬೇಕಾಗತ್ತೆ. ಈಗ ಎ ಮತ್ತು ಬಿ ಬಿ ಎಷ್ಟಿದೆ ರೇಷಿಯೋ 8:9 ಅಂತ ಇದೆ. 8:9 ಅಂತ ಇದೆ. ಸೊ ಹಾಗಿದ್ರೆ ಆಫ್ಟರ್ 4 ಇಯರ್ಸ್ ಎ ಏಜ್ ಇಸ್ 46 ಅಂತ ಇದೆ. ಆಫ್ಟರ್ 4 ಇಯರ್ಸ್ ನೋಡ್ರಿ ಇಲ್ಲಿಂದ ಆಫ್ಟರ್ 4 ಇಯರ್ಸ್ ಏದ ಏಜ್ ಎಷ್ಟಿದೆ 46 ಇದೆ. ಏಜ್ ಎಷ್ಟಿದೆ 46 ಅಂತ ಇದೆ. 46 ಅಂತ ಇದೆ. ಸೊ ದೆನ್ ವಾಟ್ ವಾಸ್ ದ ಏಜ್ ಆಫ್ ದಿ ಬಿ 9 ಇಯರ್ಸ್ ಆಗೋ ಅಂತ ಕೇಳಿದಾರೆ. 9 ವರ್ಷಗಳ ಹಿಂದೆ
ಎ ಬಿ ದ ಏಜ್ ಎಷ್ಟಿತ್ತು ಅಂತ ಕೇಳಿದ್ರು. ಹಾಗಿದ್ರೆ 9 ವರ್ಷ ಅಂದ್ರೆ ಇಲ್ಲಿಗೆ ಬರುತ್ತೆ. ಇಲ್ಲಿಂದ 9 ವರ್ಷ. ಇಲ್ಲಿಗೆ ನನಗೆ ಬೇಕೀಗ 9 ವರ್ಷದ. ಸೊ ಇಲ್ಲಿ ಸಿಂಪಲ್ ಆಗಿ ನೋಡ್ರಿ, ಏದ್ ಗೊತ್ತಿದೆ ನಂದ, ಏದ ಇಲ್ಲಿ ನೋಡ್ರಿ 10 + 4 14 ವರ್ಷ ಐತಿ. ಸೊ ಈಗ ಪ್ರೆಸೆಂಟ್ ಬೇಕಾದ್ರೆ ಏನ್ ಮಾಡ್ರಿ, 4 ವರ್ಷ ಮೈನಸ್ ಮಾಡಿಬಿಡ್ರಿ. 14 4 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 42 ವರ್ಷ ಬರುತ್ತೆ. ಇಲ್ಲಿ 4 ಇದ್ಲಿ ಅದನ್ನ ಮೈನಸ್ ಮಾಡಿದೆ. ಸೊ ಇನ್ನು 10 ವರ್ಷ ಹಿಂದ್ಗಡೆ ಹೋಗ್ಬೇಕು. 42ರಾಗ ಮತ್ ಹಿಂದ್ಗಡೆ ಹೋದ್ರೆ 10 ವರ್ಷ ಎಷ್ಟಾಗತ್ತ, 32 ವರ್ಷ ಆಗತ್ತ. ಈ 32 ಅನ್ನೋದೇನ್ರಿ 8 ಭಾಗ ಅಂದ್ರನ 32 ವರ್ಷ. 8 ಎಷ್ಟಲೆ 32, 8 4 32. ಓಕೆ. ಸೊ ಹಾಗಿದ್ರ ಈಗ ನನಗೆ ಯಾವ್ದು ಬೇಕೈತಿ, ಬೀದ್ ಬೇಕೈತಿ. ಎಷ್ಟಲೇರಿದು 9ರದ್ದು ಕಂಡಿಡ್ರಿ. 9 4 ಎಷ್ಟು, 9 4 36. 9 4 ಎಷ್ಟಾಯ್ತು, 36 ವರ್ಷಗಳಾಯ್ತು. ಸೊ ಈ 36 ಆಗೈತಿ. ಸೊ ಇಲ್ಲಿ ನೋಡ್ರಿ 9 ವರ್ಷ ಆಗೋ ಅಂದಾರ. ಸೊ ಇಲ್ಲಿ ನೋಡ್ರ 10 ವರ್ಷ ಆಗೋ ಇದೆ. ಸೊ ಹಾಗಿದ್ರೆ ಎರಡು ತರ ಡಿಫರೆನ್ಸ್ ಎಷ್ಟಿದೆ, ಓನ್ಲಿ ಒಂದಿದೆ ಡಿಫ್ರೆನ್ಸ್. ಓನ್ಲಿ ಎಷ್ಟಿದ್ರಿ, ಡಿಫ್ರೆನ್ಸ್ ಒಂದಿದೆ. ಸೊ ಹಾಗಿದ್ರೆ ಇವ್ ಎರಡು ತರ ನಡುವೆ ಡಿಫ್ರೆನ್ಸ್ ಎಷ್ಟಿದೆ, ಓನ್ಲಿ 1 ಭಾಗ ಮಾತ್ರ ಡಿಫ್ರೆನ್ಸ್ ಇದೆ. ಸೊ ನಾ ಇದ್ನಾವ ಈಗ 36ದಾಗ ಓನ್ಲಿ ಜಸ್ಟ್ 1 ವರ್ಷನ ಏನ್ ಮಾಡ್ಬೇಕ್ರಿ, ಜಾಸ್ತಿ ಮಾಡಿಬಿಟ್ರ ಇಲ್ಲಿ ನೋಡ್ರಿ ಎಷ್ಟಿದೆ, ಬೀದ್ ಬೇಕಾಗಿತ್ತು ನನಗೆ. ಬೀದೀಗ 9 ಭಾಗ ಇದೆ. 9 4 ಎಷ್ಟೈತ್ರಿ, 36 ವರ್ಷಗಳಾಯ್ತು. 36 ಆಯ್ತು. ಹಾಗಿದ್ರೆ ಈಗ ಪ್ರೆಸೆಂಟ್ ಎಷ್ಟಾಗತ್ತ ಬೀದ, ಇಲ್ಲಿಂದ ಇಲ್ಲಿ 10 ವರ್ಷಗಳನ್ನ ತಗೊಂಡ್ರ 36 ತಗೊಂಡ್ರ 46 ವರ್ಷ ಆಗತ್ತ. ಸೊ ನನಗೆ ಏನ್ ಕೇಳಿದಾರು, ಇದಕ್ಕಿಂತ ಮತ್ತೆ 9 ವರ್ಷ ಹಿಂದ್ಗಡೆನೆ ಕೇಳಿದಾರೆ. ಸೊ ಹಾಗಿದ್ರೆ ಇದಕ್ಕಿಂತ 46ದಾಗ 9 ಏನ್ ಮಾಡ್ಬೇಕು, ಮೈನಸ್ ಅನ್ನ ಮಾಡ್ಬೇಕು. 46ದಾಗ 9 ಏನ್ ಮಾಡ್ಬೇಕು, ಮೈನಸ್ ಅನ್ನ ಮಾಡ್ಬೇಕು. ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 37 ಅಂತ ಬರುತ್ತೆ. ಸೊ ಹಂಗ್ ಮಾಡ್ರಿ ಓಕೆ. ಸೊ ಈಗ ಡೈರೆಕ್ಟ್ ಆಗಿ ಇಲ್ಲಿ ಒಂದ್ ಏನ್ ಡಿಫ್ರೆನ್ಸ್ ಐತಲ್ರಿ, ಇಲ್ಲಿ 9ಕ್ಕ 36 ಅಂತ ಬಂದೈತಿ. 36 ಅಂತ ಬಂದಿದೆ, ಸಾರಿ, ಪ್ಲಸ್ 1 ಮಾಡಿದ್ರೆ 37 ವರ್ಷಗಳು ಕೂಡ ಆಗುತ್ತೆ. ಇದು ಕೂಡ ಡೈರೆಕ್ಟ್ ಆಗಿ ಮಾಡ್ಬೋದು, 37 ವರ್ಷ ಕೂಡ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್. ಓಕೆ ನೋಡ್ರಿ, ಆಫ್ಟರ್ 6 years ಎ ಅಂಡ್ ಬಿ ಏಜ್ ರೇಷಿಯೋ ವಿಲ್ ಬಿ ಎಷ್ಟಿದೆ, 3:7 ಇದೆ. 5 years ago ಎ ಏಜ್ ವಾಸ್ 4 years, ಎ ಏಜ್ ವಾಸ್ 4 years, ಜಸ್ಟ್ 4 years ಅಂತ. ವಾಟ್ ವಿಲ್ ಬಿ ದ ಏಜ್ ಆಫ್ ದಿ ಬಿ ಆಫ್ಟರ್ 5 years ಅಂತ. ಸೊ ಇದು ಕೂಡ ಈಗ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಏನ್ ಮಾಡಿದ್ವಲ್ಲ ಅದೇ ಟೈಪ್ ಆಗಿದೆ. ಸೊ ಇದನ್ನು ಕೂಡ ಏನ್ ಮಾಡ್ರಿ, ನೀವು ಟ್ರೈ ಮಾಡ್ಬೇಕು. ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿದ್ರಿ. ಓಕೆ, ಇದರ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಸೇಮ್ ಏನ್ ಬಿಡಿಸಿದ್ವಲ್ಲ ಅದೇ ಟೈಪ್ ಆಗಿದೆ. ಸೊ ಇದು ಲಾಸ್ಟ್ ಕ್ವಶನ್ ಕಿಂತ ಕ್ವಶನ್ ಸೊ ಈಜಿ ಇದೆ. ಸೊ ಇದನ್ನ ಟ್ರೈ ಮಾಡ್ರಿ. ಓಕೆ, ಇದನ್ನ ಯು ಕ್ಯಾನ್ ಡೂ. ಸೊ ನೆಕ್ಸ್ಟ್ ಒನ್. ಹಾ ಓಕೆ ನೋಡ್ರಿ ನೀವು. ಸೊ ಆಫ್ಟರ್ 8 years ಸೋನಿ ಅಂಡ್ ಸೋನು ಏಜ್ ಎಷ್ಟಿದೆ, ರೇಷಿಯೋ 3:2 ಅಂತ ಇದೆ. ಓಕೆ, 2 years ಆಗೋ ಸೋನಿ ಏಜ್ ಎಷ್ಟಾಗಿದೆ ಅಂದ್ರೆ 17 ಅಂತ ಆಗಿದೆ. ದೆನ್ ವಾಟ್ ವಾಸ್ ದ ಏಜ್ ಆಫ್ ದಿ ಸೋನು 8 years ಆಗೋ ಅಂತ ಕೇಳಿದಾರೆ. ಓಕೆ, 8 years ಆಗೋ ಅವನ ಎಷ್ಟಿದೆ, 8 ವರ್ಷಗಳ ಹಿಂದೆ ಅವರ ವಯಸ್ಸು ಯಾರದ್ರಿ, ಅವರ ವಯಸ್ಸು ಸೋನುಂದ್ ಏಜ್ ಎಷ್ಟಿರ್ತೈತಿ ಅಂತ ಕೇಳಿದಾರೆ. ಸೋನು ಏಜ್ ಎಷ್ಟಿರುತ್ತೆ ಅಂತ ಕೇಳಿದಾರೆ. ಸೊ ನೋಡ್ರಿ ಫಸ್ಟ್ ಏನ್ ಕೊಟ್ಟಾರ, ಆಫ್ಟರ್ 8 years. ಆಫ್ಟರ್ 8 years ಅಂತ ಪ್ರೆಸೆಂಟ್ ಏಜ್ ಕಿಂದ 10 ವರ್ಷಗಳ ಮುಂದೆ ಬರ್ಬೇಕು. ಆಫ್ಟರ್ 8 years ಸೋನಿ ಅಂಡ್ ಸೋನು ರೇಷಿಯೋ ಎಷ್ಟಿದೆ, 3:2 ಅಂತ ಇದೆ. ಎಷ್ಟಿದೆ, 3:2 ಅಂತ ಇದೆ. ಓಕೆ, ದೆನ್ 2 years ಆಗೋ 2 years ಆಗೋ ಸೋನಿ ಮತ್ತು ಸೋನುಂದ್ ಏಜ್ ಎಷ್ಟಿದೆ, 2 years ಆಗೋ ಎಷ್ಟಿದೆ, ಸೋನಿ ಏಜ್. ಸೋನಿ ಅನ್ನೋ ಎಲ್ಲಿ ಬಂದಲ್ರಿ, ಫಸ್ಟ್ ಬಂದ ಸೋನಿ ಅಂಡ್ ಸೋನಿ ಅಂದ್ರೆ ಫಸ್ಟ್ ಬಂದ. ಸೊ ಇಲ್ಲಿ ಏಜ್ ಎಷ್ಟಿದೆ ಅವ್ರದ್ದು, 17 ಅಂತ ಇದೆ, 17 ವರ್ಷ ಇದೆ. ಓಕೆ, ಹಾಗಿದ್ರೆ ಪ್ರೆಸೆಂಟ್ ಅವ್ರದ್ದು ವರ್ಷ ಎಷ್ಟೈತ್ರಿ, 2 ವರ್ಷ ಇಲ್ಲಿಂದ ಜಾಸ್ತಿ ಆಗ್ಬೇಕು. ಅವ್ರದ್ದು ಪ್ರೆಸೆಂಟ್ ಎಷ್ಟಾಗ್ಬೇಕು, ಹಿಂದ 2 ವರ್ಷ ಹಿಂದ 17 ಐತಿ ಅಂದ್ರೆ ಈಗ ಎಷ್ಟಾಗತ್ತ, 19 ಆಗತ್ತ. ಕರೆಕ್ಟ್, ಈಗ 19 ಆಗತ್ತ. ಸೊ ಇಲ್ಲಿಂದ್ರ 10 ವರ್ಷ ಮತ್ತೇನಾಯ್ತು, 10 ವರ್ಷ ಅಂದ್ರೆ ಎಷ್ಟಾಗತ್ತ, 20, 17, 18, 19 ಆಗತ್ತ. 19 ಅಂದ್ರೆ ಇಲ್ಲಿಂದ ಇಲ್ಲಿ ತನಕ ಎಷ್ಟಾಗತ್ತ, 29 ವರ್ಷ ಆಗತ್ತೆ. ಸೋನಿದ ಏಜ್ ಎಷ್ಟಾಗತ್ತ, 29 ವರ್ಷಗಳ ಆಗತ್ತೆ. 29. ಸೊ ಇಲ್ಲಿ 17 ಇದೆ. ಇನ್ನೊಂದ್ಸಲ ನೋಡ್ರಿ, 2 years ಆಗೋ ಸೋನಿ ಏಜ್ ವಿಲ್ ಬಿ 17 ಅಂತ, 17 years ಅಂತ. ಓಕೆ, ಸೋನಿ ಇದು 17 ಇದೆ. ಸೊ 17ರಾಗ ಈಗ ನಾನು ಪ್ರೆಸೆಂಟ್ ಬೇಕಾದ್ರೆ ಏನ್ ಮಾಡ್ಬೇಕು, +2 ಅನ್ನ ಮಾಡ್ಬೇಕು. 17 + 2 ಅನ್ನ ಮಾಡಿದ್ರೆ ಎಷ್ಟಾಗತ್ತೆ, 19 ವರ್ಷಗಳಾಗತ್ತೆ. ಸೊ ಇಲ್ಲಿ ನೋಡ್ರಿ ಆಫ್ಟರ್ 8 years ಅಂತಂದ, ಇದು 8 ವರ್ಷ ಆಗ್ಬೇಕು. ಆಫ್ಟರ್ 8 years 8 ಆಗ್ಬೇಕಿದು. ಸೊ 8 ವರ್ಷ ಅಂದ್ರೆ ಇಲ್ಲಿಂದ ಏನಾಗ್ಬೇಕ್ರಿ, ಈಗ ಈ 19ಕ್ಕ +8 ಅನ್ನ ಮಾಡ್ಬೇಕು. 19 + 8 ಅನ್ನ ಮಾಡಿದ್ರೆ ಎಷ್ಟಾಗತ್ತೆ, 27 ವರ್ಷಗಳಾಗತ್ತೆ. ಸೊ ಇದು 27 ವರ್ಷ ಆಗುತ್ತೆ. ಸೊ ಇದು 27 ಅನ್ನೋದು ಏನೈತೆ ಅಂದ್ರೆ 3 ಭಾಗದ 27 ವರ್ಷ ಆಗುತ್ತೆ. 3 ಭಾಗದ 27 ವರ್ಷ ಎಷ್ಟಲೇ ರೀ, 3 × 9 = 27. ಹಾಗಿದ್ರೆ 2 ಭಾಗದ ಎಷ್ಟಾಯ್ತು, 2 × 9 ಎಷ್ಟಾಗುತ್ತೆ, 18 ವರ್ಷಗಳಾಗುತ್ತೆ. ಸೊ ಇದೇನಾಯ್ತ್ರಿ, ಆಫ್ಟರ್ 8 years ಆಯ್ತು. ಬಟ್ ನಮಗೆ ಏನ್ ಕೇಳಿದ್ರೆ, ದೆನ್ ವಾಟ್ ವಿಲ್ ಬಿ ದಿ ಏಜ್ ಆಫ್ ದಿ ಸೋನು ಆಫ್ಟರ್ 8 years ಆಗೋ ಅಂತ ಕೇಳಿದಾರೆ, ಹಿಂದೆ ಕೇಳಿದಾರೆ.
ಸೊ ಫಸ್ಟ್ ಏನ್ ಮಾಡ್ರಿ, ಈಗ ಪ್ರೆಸೆಂಟ್ ಏಜ್ ಅನ್ನ ಫೈಂಡ್ ಔಟ್ ಮಾಡ್ರಿ. ಪ್ರೆಸೆಂಟ್ ಮಾಡ್ಬೇಕಾದ್ರೆ ಈಗ 8 ವರ್ಷ ಆಗುತ್ತೆ. 8 ವರ್ಷ ಮೈನಸ್ ಮಾಡ್ಬೇಕು. ಈಗ ಅಂದಾಗ ಮಾತ್ರ ನಮಗೆ ಏನ್ ಸಿಗುತ್ತೆ, ಪ್ರೆಸೆಂಟ್ ಏಜ್ ಸಿಗುತ್ತೆ. 18ರಾಗ 8ಅನ್ನ ಕಳೆದ್ರೆ ಎಷ್ಟು ಬರುತ್ತೆ, 10 ವರ್ಷಗಳು ಬರುತ್ತೆ. 10 ವರ್ಷ. ಸೊ ಇದು 10 ವರ್ಷ ಅನ್ನೋದೇನ್ರಿ, ಇದು ಪ್ರೆಸೆಂಟ್ ಏಜ್. ಇದನ್ನು ಪ್ರಸ್ತುತ ಏಜ್ ಇದು. ಓಕೆ, ಪ್ರಸ್ತುತ ಏಜ್. ಸೊ ನನಗ 8 ವರ್ಷ ಇಲ್ಲಿಂದ್ರ ಹಿಂದಕ್ಕೆ ಇದಾರೆ. ಹಾಗಿದ್ರೆ 10ರಾಗ 8ಅನ್ನ ಮೈನಸ್ ಮಾಡ್ರ ಆನ್ಸರ್ ಎಷ್ಟು ಬರುತ್ತೆ, 2 ವರ್ಷ ಬರುತ್ತೆ. ಎಷ್ಟ್ರಿ, 2 ವರ್ಷ. 2 ವರ್ಷ ಎಲ್ಲಿದೆ, ಆಪ್ಷನ್ ನಂಬರ್ ಬಿ ದಾಗಿದೆ. ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ ಆಪ್ಷನ್ ನಂಬರ್ ಬಿ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಒನ್. ಓಕೆ ನೋಡ್ರಿ, ದ ರೇಷಿಯೋ ಆಫ್ ದಿ ಏಜ್ ಆಫ್ ದಿ 3 ಪರ್ಸನ್ಸ್ ಆರ್ 4:7:9 ಅಂತ ಇದೆ. ನೋಡ್ರಿ, ರೇಷಿಯೋ ಆಫ್ ಏಜ್ ಆಫ್ 3%. ರೇಷಿಯೋ ಎಷ್ಟಿದೆ, 4:7:9 ಅಂತ ಇದೆ ಪ್ರೆಸೆಂಟ್. ಸೊ 8 years ಬಿಫೋರ್ ದ ಟೋಟಲ್ ಏಜ್ ಆಫ್ ದಮ್ ವಿಲ್ ಬಿ 56 ಅಂತ. ಇಲ್ಲಿಂತ್ರ ಅವ್ರದ ಈಗ ಇಲ್ಲಿದೆ ಅವ್ರದ್ದು ಪ್ರೆಸೆಂಟ್ ಇದು. ಅಲ್ಲಿಂದ್ರ ಎಷ್ಟು ವರ್ಷ ಹಿಂದೆ, ಟೋಟಲ್ 8 ವರ್ಷಗಳ ಹಿಂದೆ ಅವ್ರ ಟೋಟಲ್ ವಯಸ್ಸಿನ ಇದನ್ನ ಎಷ್ಟಿತ್ತಂದ್ರೆ ಏಜ್ 56 ಅಂತ ಇದೆ. 56, 8 ವರ್ಷ ಹಿಂದೆ ಇದು. ಸೊ ಹಾಗಿದ್ರೆ ಈಗ ಪ್ರೆಸೆಂಟ್ ಎಷ್ಟಾಗುತ್ತೆ, ಈಗ ಪ್ರತಿಯೊಬ್ಬರದ್ದು 8 ರಂಗ್ ಹಿಡಿದ್ರೆ 8 3 24 ಆಗುತ್ತೆ. ಸೊ ಈಗ 56ದಾಗ 24ಅನ್ನ ಕೂಡಿಸಿದ್ರೆ ಎಷ್ಟಾಗುತ್ತೆ, 80 ವರ್ಷಗಳಾಗುತ್ತೆ. ಸೊ ಈ 80 ವರ್ಷ ಅನ್ನೋದು ಎಲ್ಲಿದು ಬತ್ತಂದ್ರೆ, ಈಗ 9 + 7 16, 16 + 4 ಮಾಡಿದ್ರೆ 20. ಸೊ ಇದು 20 ಭಾಗ ಅನ್ನೋದು ಏನಿತ್ತಲ್ಲ, ಇದ 80 ವರ್ಷ. ಎಷ್ಟೇ ಇದು, 24 80 ಆಗುತ್ತೆ. ಸೊ ನಮಗ್ ಏನ್ ಕೇಳಿದಾರ, ವಾಟ್ ಇಸ್ ದ ಪ್ರೆಸೆಂಟ್ ಏಜ್ ಆಫ್ ದಿ ಎಲ್ಡರ್ ಒನ್ ಅಂತ ಕೇಳಿದಾರೆ. ಎಲ್ಡರ್ ಅಂದ್ರೆ ದೊಡ್ಡ. ಹಾಗಿದ್ರೆ 9 ಭಾಗಕ್ಕೆ ಎಷ್ಟು ಅಂದ, 9 4 ಎಷ್ಟು, 36 ವರ್ಷಗಳು. ಸೊ ಡೈರೆಕ್ಟ್ ಆಗಿ ಆನ್ಸರ್ ಅನ್ನ ಟಿಕ್ ಮಾಡ್ಬೇಕು. 36 ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 36 ವರ್ಷಗಳು ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಒಂದು. ಆಫ್ಟರ್ 9 years ದ ಸಮ್ ಆಫ್ ದಿ ಏಜ್ ಆಫ್ ಎ ಬಿ ಸಿ ಇಸ್ 131. ಆಫ್ಟರ್ 8 years ದ ರೇಷಿಯೋ ಆಫ್ ದೇರ್ ಏಜ್ ವಿಲ್ ಬಿ ಎಷ್ಟಾಗುತ್ತೆ ಅಂದ್ರೆ 4:5:7 ಆಗುತ್ತೆ. ದೆನ್ ವಾಟ್ ವಾಸ್ ದ ಸಮ್ ಆಫ್ ಏಜ್ ಆಫ್ ಬಿ ಅಂಡ್ ಸಿ. ಇದೇನ್ರಿ, ಬಿ ಮತ್ತು ಸಿ ಅವರ ಸಮ್ ಎಷ್ಟಾಗುತ್ತೆ ಟುಗೆದರ್ 7 years ಆಗುವಂತ ಕೇಳಿದಾರೆ. ಟುಗೆದರ್ 7 years ಆಗುವಂತ ಕೇಳಿದಾರೆ. ಸೊ ನೋಡ್ರಿ ಇಲ್ಲಿ, ಆಫ್ಟರ್ 9 years ದ ಸಮ್ ಆಫ್ ಏಜ್ ಆಫ್ ದಿ ಎ ಬಿ ಸಿ. ಆಫ್ಟರ್ 9 years ಅಂತ ಇದು ಪ್ರೆಸೆಂಟ್ ಇದೆ. ಆಫ್ಟರ್ 9 years ಅಂದ್ರೆ ಇಲ್ಲಿ ಬಂತು. 9 years ಅವ್ರದ್ದು ಎಷ್ಟಾಯ್ತು, ಎ ಮತ್ತು ಬಿ ಮತ್ತು ಸಿ ಅವ್ರದ ಇಯರ್ಸ್ ಎಷ್ಟಿದೆ, 131 ಇದೆ ಇಯರ್. ಸೊ ಓಕೆ, ಆಫ್ಟರ್ 8 years ದ ರೇಷಿಯೋ ಆಫ್ ದೇರ್ ಏಜ್ ವಿಲ್ ಬಿ ಎಷ್ಟಿದೆ, ಆಫ್ಟರ್ 8 years ಅಂದ್ರೆ ಇಲ್ಲಿಂದ ಇಲ್ಲಿಸ್ತಾನೆ 8 ವರ್ಷ. ಅವ್ರದ್ದು ರೇಷಿಯೋ ಎಷ್ಟಿದೆ, 4:5:7 ಅಂತ ಇದೆ. 4:5:7 ಅಂತ ಇದೆ. ಸೊ ನೋಡ್ರಿ, ಇವನ್ನೆಲ್ಲ ಕೂಡಿಸಿದ್ರೆ ಎಷ್ಟಾಗುತ್ತೆ, 7 7 11 ಆಗುತ್ತೆ. 11 + 5 ಮಾಡಿದ್ರೆ 16 ವರ್ಷ ಆಗುತ್ತೆ. ಸೊ ಇದು ಬರೀ ಜಸ್ಟ್ 16 ಇದು. ಓಕೆ, 16. ಈಗ 131 ಒಳಗ ಇಲ್ಲಿ 9 ಮತ್ತು 8 ನಡುವೆ ಡಿಫ್ರೆನ್ಸ್ ಎಷ್ಟಿದೆ, ಏಜ್ ಓನ್ಲಿ 1 ಭಾಗ ಅಂತ ಡಿಫ್ರೆನ್ಸ್ ಇದೆ. 1 ಭಾಗ ಅಂದ್ರೆ ಪ್ರತಿ ಒಬ್ಬೊಬ್ರದ್ದು 1 ಆದಂಗಾಯ್ತು. ಹಾಗಿದ್ರೆ ಇದ್ರೊಳಗೆ ನಾ ಏನ್ ಮಾಡ್ಬೇಕು, ಈಗ 3ಅನ್ನ ಮೈನಸ್ ಮಾಡ್ಬೇಕಾಗತ್ತೆ. ಪ್ರತಿಯೊಬ್ಬರದು 3 ಮಂದಿ ಇದಾರೆ ಅಂದ್ರೆ 3 ಮೈನಸ್ ಮಾಡ್ಬೇಕು. 131 ಒಳಗ 3ಅನ್ನ ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 128 ಅಂತ ಬರುತ್ತೆ. ಸೊ ಈ 16 ಭಾಗ ಅಂದ್ರೆ ಏನ್ರಿ, ಆನ್ಸರ್ 128. 16 ಭಾಗ ಅಂದ್ರೆ ಏನಾಗುತ್ತೆ, 128 ಆಗುತ್ತೆ. ಸೊ ನನಗೆ ಏನ್ ಕೇಳಿದಾರೆ, ದೆನ್ ವಾಟ್ ವಾಸ್ ದ ಸಮ್ ಆಫ್ ಏಜ್ ಆಫ್ ಬಿ ಅಂಡ್ ಸಿ ಇದು ಕೇಳಿದಾರೆ. ಜಸ್ಟ್ ಬಿ ಪ್ಲಸ್ ಸಿ ಕೇಳಿದಾರೆ. ದೆನ್ ವಾಟ್ ವಾಸ್ ದ ಸಮ್ ಆಫ್ ಬಿ ಅಂಡ್ ಸಿ ಟುಗೆದರ್. ಅದು ಯಾವಾಗ ಕೇಳಿದಾರೆ ಅಂದ್ರೆ 7 years ಆಗೋ ಅಂತ ಕೇಳಿದಾರೆ. ಸೊ ಇಲ್ಲಿ ಪ್ರೆಸೆಂಟ್ ಇದೆ. ಪ್ರೆಸೆಂಟ್ ಅಂದ್ರೆ ಮತ್ತೆ 7 ವರ್ಷ ಏನಾಗ್ಬೇಕ್ರಿ, ನಾನು ಹಿಂದಗಡೆ ಹೋಗ್ಬೇಕಾಗತ್ತೆ. ಸೊ ಇದೇನಿದೆ, 8 ವರ್ಷಗಳ ಆದ ನಂತರ ಇದೆ. 8 ವರ್ಷಗಳು ಆದ ನಂತರ ಇದೆ. ಸೊ ಇಲ್ಲಿಂದ ನಾನು ಫಸ್ಟ್ ಏನ್ ಮಾಡ್ಬೇಕಂದ್ರೆ 8 ವರ್ಷ ರಿವರ್ಸ್ ಹೋಗ್ಬೇಕು. ಇದು 128 ಅನ್ನೋದು ಏನೈತಲ್ರಿ, ಇದು ಜಸ್ಟ್ ಆಫ್ಟರ್ 8 years ಇದು. ಸೊ ಈಗ ನಾನು ಹಿಂದೆ ಹೋಗ್ಬೇಕಾದ್ರೆ ಮತ್ತೇನ್ ಅನ್ಬೇಕ್ರಿ, 8 ವರ್ಷಗಳ ಹಿಂದೆ ಹೋಗ್ಬೇಕಾಗತ್ತೆ. 8 ವರ್ಷಗಳ ಹಿಂದೆ ಹೋಗ್ಬೇಕಂದ್ರೆ 8 + 8 + 8. ಯಾಕಂದ್ರೆ 3 ಜನ ಅದಾರ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕು, 8 + 8 + 8 ಮಾಡ್ಬೇಕು. 8 3 ಎಷ್ಟಾಗತ್ತೆ, 24 ವರ್ಷಗಳಾಗತ್ತೆ. ಸೊ ಈ 128ರಾಗ ಏನ್ ಮಾಡ್ಬೇಕು ಅಂದ್ರೆ 24ಅನ್ನ ಏನ್ ಮಾಡ್ಬೇಕು, ಮೈನಸ್ ಅನ್ನ ಮಾಡಬೇಕು. 24ಅನ್ನ ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 104 ಬರುತ್ತೆ. 128ರಾಗ 24ಅನ್ನ ಮೈನಸ್ ಮಾಡಿದ್ರೆ 104 ಬರುತ್ತೆ. ಸೊ ಇದು 104 ಅನ್ನೋದೇನ್ರಿ, 3 ಜನದ್ದು ಪ್ರೆಸೆಂಟ್ ಏಜ್. ಇದು 104 ಅನ್ನೋದು 3 ಜನದ್ದು ಪ್ರೆಸೆಂಟ್ ಏಜ್. ಬಟ್ ನನಗೇನ್ ಕೇಳಿದಾನು, ಜಸ್ಟ್ ಬಿ ಅಂಡ್ ಸಿ ಕೇಳಿದಾನೆ. ಜಸ್ಟ್ ಏನ್ರಿ, ಬಿ ಮತ್ತು ಸಿ. ಹಾಗಿದ್ರೆ ಬಿ ಭಾಗ ಎಷ್ಟಿದೆ, ಇಲ್ಲಿ 5 ಇದೆ. ಸಿ ಭಾಗ ಎಷ್ಟಿದೆ, 7 ಇದೆ. ಮತ್ತು ಬಿ ಮತ್ತು ಸಿ ಇದೆ ಈಗ 5:7 ಇದೆ ಅಲ್ಲ. ಇದು ಕೂಡ ಆಫ್ಟರ್ 8 years ಇದೆ. ಸೊ ಹಾಗಿದ್ರೆ ಇದು ಎಷ್ಟು ಭಾಗ ಆಯ್ತು ಕಂಡುಹಿಡಿಬೇಕು ನೀವು.
5 ಮತ್ತು 7 ಎಷ್ಟು ಭಾಗ ಅಂತ ಕಂಡಿಡ್ಬೇಕು. ಸೊ 16 ಎಷ್ಟಲೆ 128 ರೀ, 16 ಎಂಟ್ಲೆ 128, 16 ಎಂಟ್ಲೆ 128. ಹಾಗಿದ್ರೆ 8 7 ಎಷ್ಟು ರೀ, 56. ಅದೇ ತರ 5 ಎಂಟ್ಲೆ ಎಷ್ಟು ರೀ, 8 5 40. ಸೊ ಹಾಗಿದ್ರೆ ಬಿ ದ ಏಜ್ ಎಷ್ಟಾಯ್ತು, 40. ಆಮೇಲೆ ಸಿ ದ ಏಜ್ ಎಷ್ಟಾಯ್ತು, 56 ಆಯ್ತು. ಇದು ಯಾವಾಗ್ರಿ, ಆಫ್ಟರ್ 8 ಇಯರ್ಸ್. ಬಟ್ ಈಗ ಪ್ರೆಸೆಂಟ್ ಬೇಕಾದ್ರೆ ನಾ ಏನ್ ಮಾಡ್ಬೇಕ್ರಿ, ಅಗೇನ ಮತ್ತೆ 8 ಮೈನಸ್ ಮಾಡ್ಬೇಕು. ಈಗ 40ರಾಗ 8 ಮೈನಸ್ ಮಾಡಬೇಕು. 40ರಾಗ 8 ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 32 ವರ್ಷಗಳು ಬರುತ್ತೆ. ಸೊ ಈ 32 ಅನ್ನೋದೇನ್ರಿ, ಬಿ ದ ಪ್ರೆಸೆಂಟ್ ಏಜ್. ಇದು ಬಿ ದು ಪ್ರೆಸೆಂಟ್ ಏಜ್. ಸೊ ಅದೇ ತರ ಈಗ 56ದಾಗ 8 ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 56ದಾಗ 8 ಮೈನಸ್ ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 48 ಬರುತ್ತೆ. ಸೊ ಈ 48 ಅನ್ನೋದೇನ್ರಿ, ಸಿದು ದ ಪ್ರೆಸೆಂಟ್ ಏಜ್. ಸಿದು ಪ್ರೆಸೆಂಟ್ ಏಜ್ ಇದು 48 ಅನ್ನೋದು. ಸೊ ನನಗೆ ಈಗ ಕ್ವಶನ್ ಬರೀ ಅವನ ಎವರೇಜ್ ಆಫ್ ಬಿ ಮತ್ತು ಸಿ ದು ಏನ್ ಕೇಳ್ಯಾನಂದ್ರೆ ಸಮ್ ಕೇಳಿದನು. ಬಿ ಮತ್ತು ಸಿ ದ ಸಮ್ ಕೇಳಿದನು. ಅದು ಯಾವಾಗ ಅಂದ್ರೆ 7 ಇಯರ್ಸ್ ಆಗೋ ಅಂತ. ಮತ್ತೆ 7 ಇಯರ್ಸ್ ಆಗೋ ಹೋಗ್ಬೇಕೀಗ. 32ರಾಗ ಮತ್ತೆ 7 ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. 32ದಾಗ 7 ಮೈನಸ್ ಮಾಡ್ಬೇಕು. ಅದೇ ತರ 48ರಾಗೂ ಕೂಡ ಏನ್ ಮಾಡ್ಬೇಕ್ರಿ, 7 ಮೈನಸ್ ಮಾಡ್ಬೇಕು. 32ರಾಗ 7 ಮೈನಸ್ ಮಾಡ್ರೆ ಎಷ್ಟಾಗತ್ತೆ, 2 ಆ ಕಡೆ ಇದಂದ್ರೆ 25 ಆಗತ್ತೆ, 25 ಆಗತ್ತೆ. ಸೊ ಇದ್ರೊಳಗ 48ರಾಗ 7 ಮೈನಸ್ ಮಾಡ್ರೆ ಆನ್ಸರ್ ಎಷ್ಟು ಬರುತ್ತೆ, 41 ಅಂತ ಬರುತ್ತೆ. 41 25. ಓಕೆ, ಇದು 25 ಆಗತ್ತೆ, ಇದು 41 ಆಗತ್ತೆ. ಸೊ ಇದು ಏನೈತ್ರಿ, ಸಿ ಮತ್ತ ಬಿ ಇದು ಏಜ್ ಐತ್ರಿ. ಇದು ಯಾವಾಗಂದ್ರೆ ಬಿಫೋರ್ 7 ಇಯರ್ಸ್ ಆಗೋ, 7 ಇಯರ್ಸ್ ಆಗೋ ಆಯ್ತಿದ. ಸೊ ಹಾಗಿದ್ರೆ ನನಗೆ ಇವ್ ಎರಡು ತರದ್ದು ಸಮ್ ಕೇಳಿದಾರು. ಸಮ್ ಅಂದ್ರೆ ಈಗ ನೋಡ್ರಿ, 41 ಪ್ಲಸ್ 25, 41 ಪ್ಲಸ್ 25 ಮಾಡಿದ್ರೆ 5 1 6 ಬರುತ್ತೆ. ಸೊ 6 ಅಂತ ಬಂದಿರೋದು ಆಪ್ಷನ್ ಸಿ ದಾಗ ಮಾತ್ರ ಇದೆ. ಆಪ್ಷನ್ ನಂಬರ್ ಸಿ ಇಸ್ ಎಕ್ಸಾಕ್ಟ್ಲಿ 4 ಪ್ಲಸ್ 2 ಮಾಡಿದ್ರೆ 6 ಬರುತ್ತೆ. ಸೊ ಹಾಗಿದ್ರೆ ಕರೆಕ್ಟ್ ಆನ್ಸರ್ ಯಾವಂದ್ರೆ 66. ಆಪ್ಷನ್ ನಂಬರ್ ಸಿ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಒನ್. ಸೊ ನೋಡ್ರಿ, ಇದು ಕೂಡ ಏನೈತ್ರಿ, ಓನ್ಲಿ ಜಸ್ಟ್ 2 ಫ್ಯಾಮಿಲಿ ಇದೆ. ಸೊ ಇದು ಕೂಡ 2 ಅನುಪಾತದಿದೆ. ಸೊ ಇದನ್ನು ಕೂಡ ನೀವೇನ್ ಮಾಡ್ರಿ, ಟ್ರೈ ಮಾಡ್ರಿ. ಇದನ್ನು ಕೂಡ ನೀವೇನ್ ಮಾಡ್ಬೇಕು, ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡ್ರಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಬೇಕು. ಸೊ ನೋಡ್ರಿ, ಇಲ್ಲಿ ಫೈಂಡ್ ದ ಯಂಗರ್ ಒನ್ ಅಂತ ಕೇಳಿದ್ರೆ ಅತಿ ಚಿಕ್ಕವನ ಏಜ್ ಎಷ್ಟಂತ ಕೇಳಿದ್ರು. ಇದ ಚಿಕ್ಕವನ ಯಾರಂದ್ರ 1 ಭಾಗ ಯಾರ್ದೈತಲ್ಲ ಅವನೇ ಚಿಕ್ಕವನು. ಸೊ ಅವನದಂದ ಏಜ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಕ್ವಶನ್ ಯಾವ ತರ ಕೊಟ್ಟಿದಾರ ಅಂತ ನೋಡ್ಬೇಕು, ಆನ್ಸರ್ ಅನ್ನ ಮಾಡ್ಬೇಕಾಗತ್ತೆ. ಓಕೆ ಓಕೆ. ಸೊ ನೋಡ್ರಿ, ಟೋಟಲ್ ಆಗಿ 10 ಕ್ವಶನ್ ಅನ್ನ ಡಿಸ್ಕಷನ್ ಮಾಡಿದೀವಿ. ಸೊ ಈ ತರ ನಿಮ್ಗೆ ಯಾವುದೇ ಕ್ವಶನ್ ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡ್ರಿ. ಸೊ ನೀವು ಯಾವುದೇ ಡೌಟ್ ಕೇಳಿದ್ರು ಕೂಡ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಈ ಕ್ವಶನ್ ಅನ್ನ ಮತ್ತೊಂದ್ಸಲ ರಿಪೀಟ್ ತಗೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ನಿಮ್ಗೆ ಡೌಟ್ ಇದ್ದಿದ್ದನ್ನ ಡಿಸ್ಕಷನ್ ಮಾಡೇ ಮಾಡ್ತೀನಿ. ಸೊ ಹಾಗಿದ್ರೆ ನೋಡ್ರಿ, ಈಗ RRB NTPC ಎಕ್ಸಾಮ್ ಅನ್ನ ಕಾಲ್ಫರ್ ಮಾಡಿದ್ದಾರೆ. ಓಕೆ, ಗ್ರಾಜುಯೇಷನ್ ಮತ್ತು ಅಂಡರ್ ಗ್ರಾಜುಯೇಷನ್ ಅಂಡ್ ಗ್ರಾಜುಯೇಷನ್ ಎರಡು ಕೂಡ RRB NTPC ಅಲ್ಲಿ ಕಾಲ್ಫರ್ ಮಾಡಿದ್ದಾರೆ. RRB NTPC. ಓಕೆ, ಎಲ್ಲರೂ ಅಪ್ಲಿಕೇಶನ್ ಅಪ್ಲೈ ಮಾಡಿ. ಸೊ ಅದೇ ತರ ಸ್ಟೇಟ್ ಎಕ್ಸಾಮ್ ಅಲ್ಲಿ ಕೂಡ SDA FDA ಅನ್ನ ಕಾಲ್ಫರ್ ಮಾಡಿದ್ದಾರೆ. ಯಾವ್ದ್ರಿ, SDA FDA ಅನ್ನ ಕಾಲ್ಫರ್ ಮಾಡಿದ್ದಾರೆ. ಸೊ ಅವನು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡ್ರಿ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಇನ್ನು ಮತ್ತೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಮತ್ತೆ ಏಜ್ಗೆ ಸಂಬಂಧಪಟ್ಟಂತ ಮತ್ತಷ್ಟು ಕ್ವಶನ್ ಗಳನ್ನ ಡಿಸ್ಕಷನ್ ಮಾಡೋಣ ಅಂತ. ಸೊ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು.